ಜಿ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ, ಶುಭೋದಯ. ನಾನು ಅನುಪಮಾ ಭಟ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೋ-ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫ್ರೆಶ್ ಫಿಲ್ಟರ್ ಕಾಫಿ, ಒಂದು ಘಳಿಗೆ ನನಗಾಗಿ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಎದೆ ಉರಿ, ಅಜೀರ್ಣ, ಗ್ಯಾಸ್ಟ್ರೈಟಿಸ್, ಎಸಿಡಿಟಿ ಹೀಗೆ ಹೊಟ್ಟೆಗೆ ಸಂಬಂಧಿಸಿರುವ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲ, ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಡಯಾಬಿಟಿಕ್ ರಿಸರ್ಚ್ ವಿಂಗ್ ಅಭಿವೃದ್ಧಿಪಡಿಸಿ ಲೋಕಾರ್ಪಣೆಯಾಗಿದೆ ಮಧುಮೇಹ ನಿಯಂತ್ರಣಕ್ಕಾಗಿರೋ 100% ಆಯುರ್ವೇದಿಕ್ ಅಂಶಗಳಿಂದ ಕೂಡಿರುವ ಮಧುಮೇಹ ನಿವಾರಣ್ ಚೂರ್ಣ. ನಿಮ್ಮ ಸಮೀಪದಲ್ಲಿರುವ ಎಲ್ಲ ಮೆಡಿಕಲ್ ಸ್ಟೋರ್ಸಲ್ಲೂ ಇದು ಲಭ್ಯ. ಹಾಗಾಗಿ ಖಂಡಿತವಾಗ್ಲೂ ಕೊಂಡ್ಕೊಳ್ಳಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಹಾಗೂ AB ಪ್ರಾಪರ್ಟೀಸ್, ತುಮಕೂರು ರಸ್ತೆ, ನೆಲಮಂಗಲ ಹತ್ತಿರ 20-30 ನಿವೇಶನ ಖರೀದಿಸಿ 24, 30 ಅಥವಾ 36 ತಿಂಗಳುಗಳ ಸುಲಭ ಕಂತುಗಳ ಸೌಲಭ್ಯದೊಂದಿಗೆ. ಸ್ಪಾಟ್ ಬುಕ್ಕಿಂಗ್ ಕೇವಲ 5,000 ರೂಪಾಯಿಗಳಿಗೆ. ಹಿಂದೆ ಸಂಪರ್ಕಿಸಿ AB ಪ್ರಾಪರ್ಟೀಸ್. ಹಾಗೂ ಅಕ್ಷಯ ಗೋಲ್ಡ್ ಕಂಪನಿ. ನಿಮ್ಮ ಅಡವಿಟ್ಟ ಚಿನ್ನವನ್ನು ಬಿಡಿಸಬೇಕೆ ಅಥವಾ ನಿಮ್ಮ ಚಿನ್ನವನ್ನು ಅಧಿಕ ಬೆಲೆಗೆ ಮಾರಾಟ ಮಾಡಬೇಕೆ? ಹಾಗಾದರೆ ಖಂಡಿತವಾಗ್ಲೂ ಸಂಪರ್ಕಿಸಿ ಅಕ್ಷಯ ಗೋಲ್ಡ್ ಕಂಪನಿ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಇದರ ಶಾಖೆಗಳಿದೆ. ಹಾಗೂ ಆರತಿ ಸ್ಕ್ಯಾನ್ಸ್ ಆ್ಯಂಡ್ ಲ್ಯಾಬ್ಸ್, ಅತ್ಯುತ್ತಮ ಗುಣಮಟ್ಟದ ಸ್ಕ್ಯಾನಿಂಗ್ ಹಾಗೂ ಲ್ಯಾಬೊರೇಟರಿ ಸರ್ವಿಸ್ಗಾಗಿ ಖಂಡಿತವಾಗ್ಲೂ ಸಂಪರ್ಕಿಸಿ ಆರತಿ ಸ್ಕ್ಯಾನ್ಸ್ ಆ್ಯಂಡ್ ಲ್ಯಾಬ್ಸ್. ವೀಕ್ಷಕರೇ, ಇಂದು ಜನವರಿ 18ನೇ ತಾರೀಕು ಶುಭ ಶನಿವಾರದ ವಿಶೇಷ ಮಹರ್ಷಿ ವಾಣಿ ಕಾರ್ಯಕ್ರಮ ಇದು. ಇಂದಿನ ಸಂಚಿಕೆಯಲ್ಲಿ ವೈಕುಂಠ ಏಕಾದಶಿಯ ದಿನದಂದು ಗುರೂಜಿಯವರು ಭೇಟಿ ನೀಡಿದ ವೆಂಕಟೇಶ್ವರ ದೇವಸ್ಥಾನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ವೈಕುಂಠ ಏಕಾದಶಿಗೆ ಒಂದು ವಿಶೇಷವಾದ ಮಹತ್ವ ಇದೆ. ಏಕಾದಶಿಯನ್ನು ಹರಿದಿನ ಎಂದು ಕೂಡ ಕರೀತಾರೆ. ಆ ದಿನದಂದು ವಾತಾವರಣದಲ್ಲಿ ಒಂದು ವಿಶಿಷ್ಟ ಶಕ್ತಿ ಇರುತ್ತೆ, ವೈಷ್ಣವಿ ಶಕ್ತಿ ಜಾಗೃತವಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಅಂತಹ ವೈಕುಂಠ ಏಕಾದಶಿಯ ದಿನದಂದು ಗುರೂಜಿಯವರು ಬೆಂಗಳೂರಿನ ಬನ್ನೇರ್ಘಟ್ಟದ ಗೊಟ್ಟಿಗೆರೆಯಲ್ಲಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಆ ವಿಶೇಷ ಕ್ಷಣಗಳನ್ನು ನೋಡೋಣ ಬನ್ನಿ. ವಂದನೆ ಗುರುವೇ ನಿನಗೆ ಅಭಿನಂದನೆ. शांति दूतनु हे महर्षि हे तपस्वी हे ज्ञान दातनु हे महर्षि हे तपस्वी हे शांति दूतनु. नादिर दिन नादिर दोम नादिर दिन नादिर दोम नादिर दिन नादिर दोम नादिर न दोम नादिर दिन नादिर दोम नादिर दिन नादिर दोम नादिर दिन नादिर दोम नादिर न दोम. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ಸೋಲುತ್ತಿರುವ ಮನಗಳನ್ನು ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ. ಗೋವಿಂದ
ಓಂ ಶ್ರೀನಿವಾಸಾಯ ನಮಃ ಶ್ರೀ ವೆಂಕಟೇಶಾಯ ನಮಃ ಮಹಾರೂಪಾಯ ನಮಃ ಬಲಿಪ್ರದಾತ್ರೇ ನಮಃ ತ್ರೈಮೂರ್ತೆ ನಮಃ ಭಕ್ತಾನುಗ್ರಹಕಾರಣೇ ನಮಃ ಭವಬೀಜಾಯ ನಮಃ ಸರ್ವಲೋಕಪ್ರದಾತ್ರೇ ನಮಃ ಶ್ರೀಪದೇ ನಮಃ ಸೃಷ್ಟಿಕರ್ತೆ ನಮಃ ನಿತ್ಯಾಯ ನಮಃ ಸತ್ಯಾಯ ನಮಃ ಸರ್ವತೋಭದ್ರವಾಸನೇ ನಮಃ ಶ್ರೀಪದೇ ನಮಃ ಶ್ರೀನಿವಾಸಾಯ ನಮಃ ಶ್ರೀ ವೆಂಕಟೇಶಾಯ ನಮಃ. ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಪುರಾಣ ಪುರುಷ ಗೋವಿಂದ ಪುಂಡರಿಕಾಕ್ಷ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ನಂದನಂದನ ಗೋವಿಂದ ನವನೀತ ಚೋರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಪಶುಪಾಲಕ ಶ್ರೀ ಗೋವಿಂದ ಪಾಪ ವಿಮೋಚನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಭದ್ರೇವಚ. ಈಗ ತಾವು ನೋಡ್ತಿರ್ತಕ್ಕಂಥ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಸುಮಾರು 14 ವರ್ಷಗಳ ಹಿಂದೆ ಬರೀ 108 ದಿನಗಳಲ್ಲಿ ಪ್ರತಿಷ್ಠಾಪನೆಗೊಂಡಂಥದ್ದು. ಚಿಕ್ಕದಾಗಿ ಒಂದು ಪಾಯ ಪೂಜೆ ಮಾಡಿ ಅಂದು ಈ ಒಂದು ಪುಟ್ಟದಾದಂಥ ಒಂದು ಆಲಯ ಮಾಡಬೇಕು ಅಂಥೇಳಿ ಅಂದು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿದ್ದು ನನ್ನ ಆತ್ಮೀಯರಾದಂಥ ಶಾಂತರಾಜ್ ಅವರ ಕುಟುಂಬದವರು. ಅವರು ಇಲ್ಲಿದ್ದಂತಹ ಈ ಸಾನ್ನಿಧ್ಯದಲ್ಲಿದ್ದಂಥ ಚಿಕ್ಕದಾದಂತಹ ಪುಟ್ಟದಾದಂಥ ಒಂದು ಹುತ್ತಕ್ಕೋಸ್ಕರ ಆ ಹುತ್ತದಲ್ಲಿ ಸದಾಕಾಲ ದೈವ ಸಾನ್ನಿಧ್ಯ ಇರಬೇಕು ಅಂಥೇಳಿ ಅಲ್ಲಿ ಶ್ರೀನಿವಾಸನ ಅನುಗ್ರಹ ಬೇಕು ಅಂಥೇಳಿ ಇಲ್ಲಿ ಪುಟ್ಟದಾದಂಥ ಆಲಯ ಮಾಡಿದೆ. ಇವತ್ತಿನ ದಿವಸ 108 ದಿನದಲ್ಲಿ ಬೃಹತ್ ಮಟ್ಟದ ಆಲಯ ಆಗಿ ಗರ್ಭಗುಡಿಯಾಗಿ ಮೇಲೆ ವಿಮಾನ ಗೋಪುರ ಆಗಿ ರಾಜಗೋಪುರ ಆಗಿ ಇಷ್ಟೆಲ್ಲ ವ್ಯವಸ್ಥೆ ಆಗಿದೆ. ಆದರೆ ಈ ಆಲಯದಲ್ಲಿ ಇವತ್ತಿಗೂ ಸಹಿತ ಶಿಲಾಮೂರ್ತಿ ಇಲ್ಲ. ಇವತ್ತಿಗೂ ಸಹಿತ ಇರತಕ್ಕಂಥದ್ದು ಈ ವಿಶೇಷವಾಗಿರ್ತಕ್ಕಂತಹ ಮೂರ್ತಿ ಮಾತ್ರನೇ. ಈ ಮೂರ್ತಿಯ ಹಿಂದೆಯೂ ಸಹಿತ ಒಂದು ಚರಿತ್ರೆ ಇದೆ. ಈ ಮೂರ್ತಿ ಒಂದು ಅಲಂಕಾರಕ್ಕಾಗಿ ಒಂದು ವಾಸ್ತುಗೃಹದಲ್ಲಿ ನಿಂತಂಥದ್ದು. ಅವರು ಪ್ರತಿ ದಿವಸ ನನ್ನ ಮನೆಯಲ್ಲಿ ಇಂತಹ ಒಂದು ಬೃಹತ್ ಮಟ್ಟದ ಶ್ರೀನಿವಾಸನ ಇಟ್ಕೊಳ್ಳೋಕ್ಕಾಗಲ್ಲ ಅಂದಾಗ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇಲ್ಲಿ ವ್ಯವಸ್ಥೆ ಆಗಿದೆ. ಈ ವ್ಯವಸ್ಥೆ ಸಹಿತ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ದೇವಾಲಯ ದಿನಕ್ಕೊಂದರಂತೆ ಭಾಳಷ್ಟು ಅಭಿವೃದ್ಧಿ ತೋರ್ತಾ ಇದೆ. ಬರ್ತಕ್ಕಂತಹ ಭಕ್ತರು ಸಹಿತ ಅವರವರ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತಾ ಇದ್ದಾರೆ. ಇಂದಿಗೂ ಸಹಿತ ಈ ಭಾಗದಲ್ಲಿ ಒಂದು ಹುತ್ತ ಇದ್ದು ಇಲ್ಲಿ ವಿಶೇಷವಾಗಿ ಆಯಾ ಕಾಲದಲ್ಲಿ ಅವಾಗವಾಗ ಕಾಣಿಸುವಂಥ ಒಂದು ಸರ್ಪವಿದೆ. ಅದಕ್ಕಿಂತ ಮತ್ತೊಂದು ವಿಶೇಷ ಅಂದರೆ ಶ್ರೀನಿವಾಸನಲ್ಲಿ ನೀವೇನು ಬೇಡಿದರೂ ಸಹಿತ ನಿಮ್ಮ ಮನೋಕಾಮನೆಗಳು ಸಿದ್ಧಿ ಆಗುವಂಥ ರೀತಿ ಇದೆ. ಅಂತಹ ವಿಶೇಷವಾಗಿರ್ತಕ್ಕಂತಹ ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವಾಗಿರ್ತಕ್ಕಂಥ ನಿತ್ಯ ಕಲ್ಯಾಣೋತ್ಸವ ಪ್ರಿಯನಾಗಿರ್ತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯ ವಿಶೇಷವಾಗಿರ್ತಕ್ಕಂಥದ್ದು. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತಿರೇವಚ. ವೆಂಕಟಾಚಲ ಮಹಾಶಕ್ತಿರ್ದೇವತಾಭ್ಯೋ ನಮಃ. ಓಂ ಸಹಸ್ರಶೀವೃಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಅಷ್ಟದಶಾಂಗುಲಂ ಪುರುಷೇ ವೇದಗುಂ ಸರ್ವಂ ಯದ್ಬೋಧಂ ಯದ್ಧಪುಣ್ಯಂ ತಥಾಮೃತಸ್ತಸ್ಯೇಷಾನಃ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ.
ಶಿವಾಹನ ಗೋವಿಂದ ಪಾಂಡವ ಪ್ರಿಯನೇ ಗೋವಿಂದ ಗೋವಿಂದ ಹರಿ ಗೋವಿಂದ ಶಿವಾಯ ಪ್ರಮದನ ಗೋವಿಂದ. ಏಕಾದಶಿಯಂದು ಆಹಾರವನ್ನು ತ್ಯಾಗ ಮಾಡಿ ಬುದ್ಧಿ ಮತ್ತು ಮನಸ್ಸಿಗೆ ಹೆಚ್ಚು ಆಹಾರವನ್ನು ಕೊಡಬೇಕು. ಹೊಟ್ಟೆ ಹೆಚ್ಚು ತುಂಬಿದಾಗ ಬುದ್ಧಿ ಕೆಲಸ ಮಾಡಲ್ವಂತೆ. ಹಾಗಾಗಿ ದೇಹ ಮತ್ತು ಮನಸ್ಸನ್ನು ಸಮತೋಲನದಲ್ಲಿಡಲು ಆಹಾರವನ್ನು ಬಿಟ್ಟು ಬುದ್ಧಿಯನ್ನು ಚುರುಕುಗೊಳಿಸಿ ಆ ಮಹಾವಿಷ್ಣುವಿನ ಧ್ಯಾನದತ್ತ ಮನಸ್ಸನ್ನು ಕೇಂದ್ರೀಕರಿಸಬೇಕು ಅನ್ನೋದೇ ವೈಕುಂಠ ಏಕಾದಶಿಯ ದಿನದ ವಿಶೇಷ. ಇನ್ನು ವೈಕುಂಠ ಏಕಾದಶಿಯಂದು ಗುರೂಜಿಯವರು ಬನ್ನೇರ್ಘಟ್ಟದ ಗೊಟ್ಟಿಗೆರೆಯಲ್ಲಿ ಭೇಟಿ ಕೊಟ್ಟಿದ್ದಂತಹ ಆ ವಿಶೇಷ ದೇವಸ್ಥಾನದ ವತಿಯಿಂದ ಗುರೂಜಿಯವರಿಗೆ ಗೌರವವನ್ನು ನೀಡಲಾಯಿತು. ಬನ್ನಿ ಆ ಸುಂದರವಾದ ಕ್ಷಣಗಳನ್ನು ನೋಡೋಣ.
ಸರಿತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ ನಿನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ ತಪ್ಪನ್ನೆಲ್ಲ ಮನ್ನಿಸಬಲ್ಲ ಕರುಣಾಮಯನೇ ನಿನ್ನ ಹೆಸರೇ ನನ್ನ ನಿಧಿಯು ಕುಪ್ಪೂರಯ್ಯನೇ ಮನೆ ದೇವರೇ ನೀ ಎನಗೆ ಉಸಿರಿಗಿಂತ ಮೇಲು ಎನ್ನುಸಿರು ಗಟ್ಟಿದರೂ ಬದುಕಿಸೋದಯಾಳು ನಿನ್ನ ಕಣ್ಣೇ ಅಳತೆಗೋಲು ಸರಿತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ ಶ್ರೀನಿವಾಸನ ಪ್ರಾರ್ಥನೆ ಮಾಡ್ತಾ ಕಲಿಯುಗದಲ್ಲಿ ನಿತ್ಯ ಕಲ್ಯಾಣೋತ್ಸವಪರೇನಾಗಿ ಬೇಡಿ ಬಂದಂತಹ ಭಕ್ತರಿಗೆ ನಿಮ್ಮ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಕಲಿಯುಗದಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಶ್ರೀನಿವಾಸ ನೆಲೆ ನಿಂತಿದ್ದಾರೆ. ಅದರಲ್ಲೂ ವೈಕುಂಠ ಏಕಾದಶಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ವೈಕುಂಠ ಏಕಾದಶಿ ಎಂದು ಯಾರು ಉಪವಾಸವನ್ನು ಮಾಡಿ ಶ್ರೀನಿವಾಸನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟರೆ ನಮ್ಮ ಇಹಪರಗಳಲ್ಲಿ ಮಾಡಿರ್ತಕ್ಕಂಥ ಪ್ರಾರಬ್ಧ ಕರ್ಮಗಳು ದೂರ ಆಗುತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಪ್ರಪ್ರಥಮವಾಗಿ ಶ್ರೀನಿವಾಸ ನೆಲೆ ನಿಂತಿದ್ದು ತಿರುಮಲ ತಿರುಪತಿ ಆಸ್ಥಾನದಲ್ಲಿ. ತಿರುಮಲ ತಿರುಪತಿ ಆಸ್ಥಾನದಲ್ಲಿ ಅಲ್ಲಿರ್ತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯ ಅಂದು ಸ್ವಾಮಿ ನೆಲೆ ನಿಂತು ಹಾಗೇ ಶಿಲೆಯಾಗಿದ್ದಾನೆ. ಅಂದಿನಿಂದ ಇಂದಿನವರೆಗೂ ನಿತ್ಯೋತ್ಸವವಾಗಿ ನಡೀತಾ ಇದೆ. ಅಲ್ಲಿರ್ತಕ್ಕಂಥ ಶ್ರೀನಿವಾಸನ ನೋಡಿ ಇವತ್ತು ಇಡೀ ರಾಜ್ಯ ದೇಶದಾದ್ಯಂತ ವಿಶ್ವದಾದ್ಯಂತ ಶ್ರೀನಿವಾಸನ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಹಾಗೆ ಅಲ್ಲೂ ಸಹಿತ ಶ್ರೀನಿವಾಸನ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ನಿತ್ಯೋತ್ಸವವಾಗಿ ನಡೀತಾ ಇದೆ. ಹಾಗೆ ನನ್ನ ಆತ್ಮೀಯರಾದಂಥ ನಿಮ್ಮೆಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂಥ ಶಾಂತರಾಜರವ್ರ ಕುಟುಂಬಕ್ಕೆ ಶ್ರೀನಿವಾಸ ಏನು ಕನಸಲ್ಲಿ ಬಂದು ಹೇಳಿದ್ನೋ, ಯಾತಕ್ಕಾಗಿ ಈ ಕೆಲಸವನ್ನು ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ರು. ಸುಮಾರು 14 ವರ್ಷಗಳ ಹಿಂದೆ ಅಂದು ಪ್ರಾರಂಭದಲ್ಲಿ ಮೊದಲು ಈ ಭೂಮಿ ಪೂಜೆ ಮಾಡಿದ್ದು. ಆ ಮಾಡಿದರ ಸಂತೋಷದ ಫಲ ಇವತ್ತು ನನಗೂ ಇವತ್ತು ಇದೆ. ನನಗೆ ಆ ಸಂತೋಷ ಇದೆ. ಯಾಕೆಂದರೆ ಅಂದು ಭಗವಂತ ಸಂಕಲ್ಪ ಪುಟ್ಟದಾದಂಥ ಈ ಆಸ್ಥಾನದಲ್ಲಿ ಒಂದು ಚಿಕ್ಕದಾದಂಥ ಒಂದು ಹುತ್ತ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಆ ಹುತ್ತಕ್ಕೆ ಮೊದಲೊಂದು ಪೂಜೆ ಆಗಬೇಕು, ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ನಾಗಾರಾಧನೆ ಆಗಬೇಕು ಅಂತ ಅಂದು ಸಂಕಲ್ಪ. ಅದಾದ ಮೇಲೆ ಒಂದು ಆಲಯವನ್ನು ಯಾಕೆ ಕಟ್ಟಿಸಬಾರದು ಅಂತಕ್ಕಂಥ ಮಾತುಕತೆ ಶುರುವಾಯಿತು. ಆ ಶುರುವಾದಂತಹ ಮಾತುಕತೆ ಇವತ್ತು ಇಷ್ಟು ಬೃಹತ್ ಮಟ್ಟದ ಆಲಯ ಆಯಿತು. ಇಷ್ಟೆಲ್ಲ ಆಲಯ ಆದರೂ ಸಹಿತ ಇಂದಿಗೂ ಒಂದು ಶಿಲಾಮೂರ್ತಿ ಇಲ್ಲಿ ವಿಗ್ರಹ ಇಲ್ಲಿಲ್ಲ. ಆದರೆ ಇಲ್ಲಿ ಒಂದು ಕಾಷ್ಟ ಅಂದರೆ ಕಟ್ಟಿಗೆಯ ಅಥವಾ ಮರದ ಒಂದು ವಿಗ್ರಹ ಶ್ರೀನಿವಾಸ ಇಲ್ಲಿ ನೆಲೆ ನಿಂತು ಅಂದರೆ ಈ ಭೂಮಿನಲ್ಲಿ, ಈ ಭೂಮಂಡಲದಲ್ಲಿ ಸಕಲ ಚರಾಚರಗಳಲ್ಲೂ ಸಹಿತ ಭಗವಂತನಿದ್ದಾನೆ. ಭಗವಂತ ಇಲ್ಲದ ಸ್ಥಳ ಯಾವುದು? ಭಗವಂತ ಇಲ್ಲದ ಸ್ಥಳ ಯಾವುದು? ಯಾವ ಸಾನ್ನಿಧ್ಯದಲ್ಲಿ ಅವನಿಲ್ಲ ಅಂತ ನಾವು ತಿಳ್ಕೊಳ್ಳೋಣ. ಪ್ರತಿಯೊಂದು ಸಾನ್ನಿಧ್ಯದಲ್ಲೂ ಅವನು ನೆಲೆ ನಿಂತಿರೋದ್ರಿಂದ ಇವತ್ತು ನೀವೆಲ್ಲರೂ ಸಹಿತ ನೆಮ್ಮದಿ ಉಸಿರಾಟವನ್ನು ಆಡ್ತಾ ಇದ್ದೇವೆ. ನಮ್ಮ ಕಾಯಕಗಳಲ್ಲಿ ನಾವು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೇವೆ.
ಹಾಗೆ ಇಲ್ಲೂ ಸಹಿತ ಶಿಲಾ ವಿಗ್ರಹ, ಎಲ್ಲೇ ನೀವು ದೇವಸ್ಥಾನಗಳಿಗೆ ಹೋದರೂ ಸಹಿತ ಒಂದು ವಿಗ್ರಹ ನೋಡ್ತೀರಿ, ಅಲ್ಲಿ ಅಭಿಷೇಕ ನೋಡ್ತೀರಿ, ಸ್ವಾಮಿಗಾಗೋ ಅಲಂಕಾರ ನೋಡ್ತೀರಿ, ಅಲ್ಲಿ ನಡೆಯುವಂತಹ ಪೂಜಾ ವೈಖರಿಗಳನ್ನು ನೋಡ್ತೀರಿ, ಎಲ್ಲರೂ ಆನಂದ ಪಡ್ತೀರಿ. ಆದರೆ ಕಾಳೇನಗ್ರಹಾರದಲ್ಲಿರ್ತಕ್ಕಂತಹ ಈ ಒಂದು ನಮ್ಮ ಶಾಂತರಾಜ್ ಅವರ ಎಸ್ಟೇಟ್ ಅಂತ ಮೊದಲು ಅವ್ರ ಸ್ವಗ್ರಹಕ್ಕೆ ಬೇಕು ಅಂತ ಹೇಳಿ ಒಂದು ಒಳ್ಳೆ ಮನೆಯನ್ನು ಕಟ್ಕೊಂಡು ತನ್ನ ಪರಿವಾರ, ತನ್ನ ಹೆಂಡತಿ ಮಕ್ಕಳು ಪರಿವಾರ ಎಲ್ಲರೂ ಸಹಿತ ಸುಖ ಸಂತೋಷದಿಂದ ತಾವಿಲ್ಲಿ ವಾಸ ಮಾಡಬೇಕು ಅಂತ ಬಂದದ್ದು. ಇವತ್ತು ನನಗೆ ಆಶ್ಚರ್ಯ ಆಗ್ತಾ ಇದೆ. ನೀವು ಮನೆ ಮುಂದೆ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ, ದೇವಸ್ಥಾನದಿಂದ 2 ಮಂಟಪಗಳನ್ನು ಮಾಡಿ, ಮಂಟಪದಿಂದ ಅಲ್ಲೊಂದು ಬುದ್ಧ ಮಂಟಪ ಮಾಡಿ, ಜೊತೆಗೆ ವಿಷ್ಣುವಿನ ದಶಾವತಾರವನ್ನು ಮಾಡಿ, ನಿತ್ಯೋತ್ಸವವಾಗಿ ಶ್ರೀನಿವಾಸನ ಆರಾಧನೆ ಮಾಡ್ತಾ, ಅಂದರೆ ಭಗವಂತ ಯಾವ್ಯಾವ ಕಾಲಕ್ಕೆ ಏನೇನು ಜ್ಞಾನವನ್ನು ಕೊಡ್ತಾನೋ, ಯಾವ್ಯಾವ ರೀತಿ ಮನುಷ್ಯನ ಪರಿವರ್ತನೆ ಮಾಡ್ತಾನೋ, ಕೊಟ್ಟಂಥ ಸ್ಥಿತಿಗತಿಗಳನ್ನು ನಾನು ಚೆನ್ನಾಗಿರಬೇಕು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು, ಅಥವಾ ನನ್ನ ಕುಟುಂಬ ಚೆನ್ನಾಗಿರಬೇಕು ಅಂತ ಚಿಂತನೆ ಮಾಡೋ ಇವತ್ತಿನ ಕಾಲಧರ್ಮದಲ್ಲಿ ಇಷ್ಟು ವೈಭವೀಪೂರಿತವಾಗಿ ದೇವಾಲಯವನ್ನು ಕಟ್ಟಿಸಿ, ದೇವಾಲಯದ ಮುಂಭಾಗದಲ್ಲಿ 2 ಮಂಟಪಗಳನ್ನು, ಸಭಾ ಮಂಟಪ ಕಟ್ಟಿಸಿ, ಆ ಮಂಟಪದಲ್ಲಿ ವರ್ಷಕ್ಕೆ ಆಗಾಗ ನಡೆಯುವಂಥ ಕಾರ್ಯಕ್ರಮಗಳನ್ನು ಮಾಡಿ, ಮೇಲಿಂದ ಮೇಲೆ ಹೋಮ ಹವನಾದಿಗಳನ್ನು, ಯಜ್ಞ ಯಾಗಾದಿಗಳನ್ನು ಮಾಡಿ, ಲೋಕ ಕಲ್ಯಾಣಾರ್ಥವಾಗಿ ರೈತರಿಗಾಗಿ, ಯೋಧರಿಗಾಗಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಿ ಅಂತ ನಾನೊಂದು ಸೂಚನೆ ಕೊಟ್ಟರೆ ಸಾಕು, ಹಿಂದಲೇ ಆ ಕಾರ್ಯಕ್ರಮವನ್ನು ಇಲ್ಲಿ ಜಾರಿ ತರ್ತಾರೆ. ಅಂತಹ ಆತ್ಮೀಯತೆ, ಅಂತಹ ಪ್ರೀತಿ ವಿಶ್ವಾಸ ಅಷ್ಟೇ ಅಲ್ಲ, ಈ ದೇವಾಲಯ 14 ವರ್ಷಗಳ ಹಿಂದೆ ಪುಟ್ಟದಾದಂಥ ಆಲಯ ಆಗಬೇಕು ಅಂತ ಸಂಕಲ್ಪ ಮಾಡಿದ್ವಿ. ಆದರೆ ಅದು ಪುಟ್ಟದಾದ ಆಲಯ ಆಗಲಿಲ್ಲ, ಬೃಹತ್ ಮಟ್ಟದ ಆಲಯ ಆಯಿತು. 108 ದಿನದಲ್ಲಿ 108 ಡೇಸ್ 108 ದಿನದಲ್ಲಿ ವಿಮಾನ ಗೋಪುರ, ರಾಜಗೋಪುರ, ಗರ್ಭ